700 ಕೋಳಿ ಇದೆ ಈಗ ಸದ್ಯಕ್ಕೆ. ಒಂದು 400 ಮೊಟ್ಟೆ ಬರ್ತಾ ಇದೆ. 400 ಮೊಟ್ಟೆಗೆ ಅಂದರೆ ಒಂದು ದಿವಸಕ್ಕೆ ಖರ್ಚು ಎಲ್ಲ ಕೋಳಿಗೂ ಆವ್ರೇಜ್ ಒಂದು 3000 ರೂಪಾಯಿ ಖರ್ಚು ಬರ್ತಾ ಇದೆ. 1000 ರೂಪಾಯಿ ಉಳಿತಾ ಇದೆ. ಒಂದು ಕೋಳಿ ಮೊಟ್ಟೆ ಬರಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು 5ರಿಂದ 6 ರೂಪಾಯಿ ಖರ್ಚು ಬರುತ್ತೆ. ಒಂದು ಕೋಳಿ 110 ಗ್ರಾಮಿಂದ 120 ಗ್ರಾಮು ಫೀಡ್ನ ತಿನ್ನುತ್ತೆ ಡೈಲಿ. ಮೊಟ್ಟೆ ಇಡೋಕ್ಕೆ ಅಂತ ಈ ಕ್ರೇಟ್ಗಳನ್ನ ಹಾಕಿದ್ದೀವಿ. ಯಾಕೆಂದರೆ ಬೇರೆ ಕಡೆ ಇಟ್ಟರೆ ವೇಸ್ಟ್ ಆಗೋಗುತ್ತೆ ಮೊಟ್ಟೆ, ಆಮೇಲೆ ಕ್ರ್ಯಾಕ್ಸ್ ಬರೋದು ಮೊಟ್ಟೆ ಈ ಥರದ್ದೆಲ್ಲ ಆಗುತ್ತೆ. ಮೊಟ್ಟೆ ಇಡೋಕ್ಕೆ ಅಂತ ಈ ಜಾಗ ಫಿಕ್ಸ್ ಮಾಡಿದ್ದೀವಿ. ಇವು ಇಲ್ಲಿ ಮೊಟ್ಟೆ ಇಡ್ತವೆ, ಇಲ್ಲಿ ಫೀಡ್ನ ತಿಂತಾ ಇದ್ದಾವೆ. ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಫೀಡ್ ಸ್ಟಾರ್ಟ್ ಮಾಡ್ತೀವಿ ನಾವು. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ ಅಷ್ಟೇ, ಬೇರೆ ಏನೂ ಕೆಲಸ ಇರೋಲ್ಲ. ಡಿಂಕರ್ನ ಫೀಡ್ ಹಾಕ್ದಾದ್ಮೇಲೆ ಡಿಂಕರ್ ಕ್ಲೀನ್ ಮಾಡಿಬಿಟ್ರೆ ಆಟೋಮೇಟೆಡ್ ಡಿಂಕರ್ ಹಾಕಿದ್ದೀವಿ. ಆರಾಮ್ಸೆ ನೀರು ಕುಡಿತಾ ಇದೆ. ಮೊಟ್ಟೆ ಎತ್ಕೊಳೋದು 12 ಗಂಟೆ 12:30ವರೆಗೂ ಮೊಟ್ಟೆ ಎತ್ತೋ ಕೆಲಸ ಇರುತ್ತೆ. ಪ್ರತಿ 1 ಗಂಟೆಗೆ ಒಂದ್ಸತಿ ಬಂದು ಮೊಟ್ಟೆ ಎತ್ಕೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ರೆ ಅದನ್ನು ವಾಶ್ ಮಾಡಿಟ್ರೆ 2 ದಿವಸಕ್ಕೆ ಒಂದ್ಸತಿ ಕಂಪ್ನಿಯವ್ರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಏನು ಜಾಸ್ತಿ ಏನು ಶ್ರಮ ಇಲ್ಲ ಇದರಲ್ಲಿ, ಅಷ್ಟೇನು ಅಂತ ಹೆವಿ ಕೆಲಸ ಏನಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಕೆಲಸ ಇರುತ್ತೆ. ಸಾಯಂಕಾಲ ಏನು ಕೆಲಸ ಜಾಸ್ತಿ ಇರೋದೇ ಇಲ್ಲ. ನಾವು ಸಾಯಂಕಾಲ ಒಂದ್ಸತಿ ಫೀಡ್ ಮಾಡ್ತಾಯಿದ್ದೀವಿ. ಒಂದೇ ಸತಿ ಫೀಡ್ ಮಾಡಿದ್ರೆ ಸಾಕು, ಬೇಡ 2 ಸತಿ ಮಾಡಿದ್ರೂ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ ಸಾಯಂಕಾಲನೂ ಅಷ್ಟೇ. ಇನ್ನೇನು ಬೇರೆ ಏನೂ ಕೆಲಸ ಇರೋಲ್ಲ. ಇದು ಕಾವೇರಿ ಅಂತ ಇದು ಕೋಳಿ ನಮ್ಮ ಸ್ನೇಹಿತರು ಯಾರೋ ಸಾಕಿದ್ರು, ಅದನ್ನ ನೋಡಿ ನಾವು ಸಾಕಬೇಕು ಅಂತ ಒಂದು ಮನ್ಸು ಬಂತು. ಒಂದು ದಿವಸದ ಮರಿ ತೊಗೊಂಬಂದು ನಾವು ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲೆಲ್ಲ ನಮಗೆ ಶೆಡ್ ಏನು ಇರಲಿಲ್ಲ. ಒಂದು ಕಡಿಮೆ ಬಂಡವಾಳದಲ್ಲಿ ಒಂದು 2 ಲಕ್ಷ ರೂಪಾಯಿಗೆ ಒಂದು ಶೆಡ್ ಮಾಡಿದ್ವಿ. ಶೆಡ್ ಮಾಡಿ ಮರಿ ತಂದ್ವಿ. ಒಂದು ದಿವಸದ ಮರಿ ಕೊಟ್ಟರು ನಮಗೆ. ಅದನ್ನು ಬ್ರೂಡಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. 1200 ಕೋಳಿ ತಂದಿದ್ವು ಅವತ್ತು. 1200 ಕೋಳಿಲಿ ಒಂದು 200 ಹುಂಜನೇ ಬಂದ್ಬಿಟ್ಟು ಹುಂಜ ಸೇಲ್ ಮಾಡಿದ್ವಿ. ಮತ್ತು ಇವು ಹೆಚ್ಚು ಕಡಿಮೆ ಒಂದು 5 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 5 ತಿಂಗಳಿಗೆ ಒಂದು 1.5ರಿಂದ 1.25 kg ತೂಕ ಬರುತ್ತೆ. ಅದು ತೂಕ ಬಂದರೆ 1.25 kgಗಿನ್ನ ಜಾಸ್ತಿ ಬರಬಾರ್ದು. ಯಾಕೆಂದರೆ 2 kg 2.5 kg ಹಿಂಗೇನೋ ಜಾಸ್ತಿ ಬಂದರೆ ಫ್ಯಾಟಿ ಆಗುತ್ತವೆ. ಫ್ಯಾಟಿ ಆದರೆ ಮೊಟ್ಟೆ ಬರೋದು ಕಡಿಮೆ ಆಗುತ್ತೆ. ಮೊಟ್ಟೆ ಬರೋದೇ ಇಲ್ಲ ಕೆಲವು, ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ. ದಯಮಾಡಿ 1.5 kg 1.25 kg ಬರೋ ಥರನೇ ಮೇಂಟೈನ್ ಮಾಡಬೇಕು ಕೋಳಿ ಮೇಂಟೈನ್ ಮಾಡಿದ್ರೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಮೊದಲು 1, 2 ಈ ಥರ ಸ್ಟಾರ್ಟ್ ಆಗುತ್ತೆ. ಮತ್ತು 1 ತಿಂಗಳಾಗುತ್ತೆ ಅದು ಎಲ್ಲ ಕೋಳಿ ಮೊಟ್ಟೆ ಸ್ಟಾರ್ಟ್ ಆಗೋಕ್ಕೆ. ನಮಗೀಗ ಸದ್ಯಕ್ಕೆ ಒಂದು 400 ಮೊಟ್ಟೆ ಬರ್ತಾಯಿದೆ. ಒಂದು ಮೊಟ್ಟೆ 10 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀವಿ ನಾವು. ಅಕ್ಷಯ ಕಲ್ಪ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ತೊಗೊಂಡೋಗ್ತಾ ಇದೆ. ಹಾಲು ಮತ್ತು ಮೊಟ್ಟೆ ಎರಡನ್ನೂ ನಾವು ಒಂದೇ ಕಂಪ್ನಿ ಕೊಡ್ತಾಯಿದ್ದೀವಿ. ಅವ್ರದ್ದು ಹೆಚ್ಚು ಕಡಿಮೆ ಒಂದು 10 ದಿವಸಕ್ಕೆ ಒಂದು ಪೇಮೆಂಟ್ ಇದೆ. ಈಗ ಮಾಡ್ಬೋದು, ರೈತರು ಆರಾಮಾಗಿ ಮಾಡ್ಬೋದು. ಆದರೆ ಏನು ಅಂದರೆ ಒಂದು ಎಚ್ಚರ ವಹಿಸಬೇಕು, ಡಿಸೀಸ್ ಬರ್ದಂಗೆ ನೋಡ್ಕೋಬೇಕು, ಕ್ಲೀನ್ ಮೇಂಟೈನ್ ಮಾಡಬೇಕು. ಮಾಡ್ತಾ ಹೋದರೆ ಮನೆಯವರೇ ಮಾಡ್ತಾಯಿದ್ರೆ ಲಾಭ ಇರುತ್ತೆ, ಏನು ತೊಂದರೆ ಇಲ್ಲ. ಶೆಡ್ಡು ಒಂದು 55 ಅಡಿ ಉದ್ದ, ಒಂದು 20 ಅಡಿ ಅಗಲ ಇದೆ. ಹೆಚ್ಚು ಕಡಿಮೆ ಇದಕ್ಕೆ ಫುಲ್ ಫೆನ್ಸ್ ಮಾಡಿದ್ದೀವಿ ಪೂರ್ತಿ. ಮೊದಲು ಚೈನ್ ಲಿಂಕ್ ಮೆಶ್ ಹಾಕಿದ್ದೀವಿ ಒಂದು 2 ಇಂಚಿಂದು. ಅದ್ರ ಮೇಲೆ ಇದು ಚಿಕನ್ ಮೆಶ್ ಹಾಕಿದ್ದೀವಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಚಿರತೆ ಕಾಟ ಇರೋದ್ರಿಂದ ನಾವು ಈ ಥರದ್ದೆಲ್ಲ ಮೇಂಟೈನ್ ಮಾಡಿದ್ದೀವಿ. ಸ್ಟಾರ್ಟಿಂಗು ಒಂದು 2.5ರಿಂದ 3 ಲಕ್ಷ ರೂಪಾಯಿ ಆಗುತ್ತೆ ಈ ಶೆಡ್ ಮಾಡಲಿಕ್ಕೆ. ನಾವು ಕಡಿಮೆ ಖರ್ಚಲ್ಲಿ ಮಾಡಿದ್ದೀವಿ. ಯಾಕೆಂದರೆ ಅಡಿಕೆ ದೆಬ್ಬೆ ಹಾಕಿದ್ದೀವಿ, ಮತ್ತು ಬೇರೆ ಜಾಸ್ತಿ ಏನು ಖರ್ಚು ಮಾಡಿಲ್ಲ. ಸಿಮೆಂಟ್ ಕಂಬಗಳನ್ನ ಹಾಕಿದ್ದೀವಿ. ನಾವೇ ಮಾಡಿದ್ದೀವಿ ಎಲ್ಲ ಕೆಲಸನೂ. ಬೇರೆ ಆಳುಗಳ ಕೈಲಿ ಬೇರೆ ಯಾವುದೂ ಮಾಡಿಲ್ಲ. ವೆಲ್ಡಿಂಗ್ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ನಾವೇ ಮಾಡಿದ್ದೀವಿ. ಅದರಿಂದ ಈ ಶೆಡ್ ಖರ್ಚು ಕಮ್ಮಿ ಆಗಿದೆ ನಮಗೆ ಸ್ವಲ್ಪ. ಇನ್ನೂ ಹೈಟೆಕ್ಕಾಗಿ ಮಾಡೋರು ಇದ್ದಾರೆ, ಬೇಡ ಆರಾಮಾಗಿ ಫಸ್ಟ್ ಟೈಮ್ ಮಾಡೋರಾದರೆ ಕಡಿಮೆ ಖರ್ಚಲ್ಲೇ ಮಾಡ್ಬೋದು. ಇಷ್ಟು ಮಾಡಿದ್ರೆ ಸಾಕು ಅನಿಸುತ್ತೆ ನನಗೇನ. ಆದರೆ ನಾವು ಒಂದು ತಪ್ಪು ಮಾಡಿದ್ದೀವಿ. ಏನು ಅಂದರೆ ಇದು 30 ಅಡಿ ಅಗಲ ಇರಬೇಕಾಗಿತ್ತು, ಇಲ್ಲ ಒಂದು ಕನಿಷ್ಠ ಪಕ್ಷ 25 ಅಡಿ ಅಗಲ ಇರಬೇಕಾಗಿತ್ತು. ನಾವು 20 ಅಡಿ ಮಾಡಿದ್ದೀವಿ. ಉತ್ತರ ದಕ್ಷಿಣ ಜಾಸ್ತಿ ಇರಬೇಕು ಯಾವತ್ತು. ಉತ್ತರ ದಕ್ಷಿಣ ಜಾಸ್ತಿ ಇದ್ದಷ್ಟು ನೀವು ಮೊಟ್ಟೆ ಇಡೋಕ್ಕೆ ಜಾಗ ಮಾಡೋದು ಮತ್ತು ಫೀಡ್ನ ಡಿಂಕರ್ಸ್ನ ಒಂದು ಕಡೆ ಇಡೋದು, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲ ಒಂದೇ ಕಡೆ ಆದರೆ ಜಾಗ ಇರಲ್ಲ, ಅದಕ್ಕೆ ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ನಾಟಿ ಕೋಳಿ ಅಂದರೆ ಹೈಬ್ರಿಡ್ ಕೋಳಿ ಥರ ಅಲ್ಲ, ಇದು ಫ್ರೀಯಾಗಿ ಓಡಾಡಬೇಕು. ಫ್ರೀಯಾಗಿ ಓಡೋದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ. ಈಗ ನಮ್ಮ ಸ್ವಲ್ಪ ಜಾಸ್ತಿ ಬಿಟ್ಟಿಲ್ಲ, ನಾವು ಜಾಗ ಜಾಸ್ತಿ ಇಲ್ದಿರೋದ್ರಿಂದ ಕಡಿಮೆ ಜಾಗದಲ್ಲಿ ಮಾಡಿಬಿಟ್ಟಿದ್ದೀವಿ. ಇದೊಂದು ಮೈನಸ್ ಆಗಿದೆ ನಮಗೆ. ಸ್ವಲ್ಪ ಲಾಸ್ ಜಾಸ್ತಿ ಆಗುತ್ತೆ. ಅದರಿಂದ ಡಿಸೀಸ್ ಜಾಸ್ತಿ ಬರುತ್ತೆ. ನೀವು ಬೇರೆ ರೈತರು ಮಾಡೋದಾದರೆ ಸ್ವಲ್ಪ ಜಾಸ್ತಿ ಅಗಲ ಜಾಸ್ತಿ ಮಾಡಿ, 30 ಅಡಿ ಅಗಲ ಮಾಡಿ, ಉದ್ದ ಎಷ್ಟು ಬೇಕಾದರೂ ಮಾಡಿ. ನಿಮ್ಮ ಅದು
ಅಗಲ ಮಾತ್ರ 30 ಅಡಿ 25 ಅಡಿ ಈ ಲೆವೆಲಿಂಗ್ ಮಾಡಿ. ಯಾಕೆಂದರೆ ಫೀಡರು ಡಿಂಕರ್ಸು ಎಲ್ಲದನ್ನು ಮೇಂಟೈನ್ ಮಾಡ್ಬೋದು, ಅವಾಗ ನೀಟಾಗಿ ಇಡ್ಬೋದು. ಆಮೇಲೆ ಪಡಾಕ್ ಮಾಡಿ. ಇದಕ್ಕೂ ಹಸುಗೆ ಹೇಗೆ ಪಡಾಕ್ ಸಿಸ್ಟಮ್ ಇರುತ್ತೋ ಕೋಳಿಗಳಿಗೂ ಹಂಗೆ ಇರಬೇಕು. ಯಾಕೆಂದರೆ ಕೋಳಿ ಆರಾಮಾಗಿ ಓಡಾಡಬೇಕು. ನಾಟಿ ಕೋಳಿ ಯಾವತ್ತೂ ಒಳಗಿರಬಾರ್ದು. ಈ ಜಾಗದಲ್ಲೇ ಉಸಿರಾಟ, ಈ ಜಾಗದಲ್ಲೇ ತಿನ್ನೋದು, ಈ ಜಾಗದಲ್ಲೇ ಕೂತ್ಕೊಳ್ಳೋದು, ಈ ಥರದ್ದು ಮಾಡಿದಾಗ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನೀವು ಈಚೆ ಬಿಟ್ಟರೆ ಅದಕ್ಕೆ ಬಿಸಿಲು ಸಿಗುತ್ತೆ, ನೆರಳು ಸಿಗುತ್ತೆ. ಅಲ್ಲಿ ನೆರಳು ಮಾಡಿದ್ದೀವಿ, ಬಿಸಿಲು ಸಿಗುತ್ತೆ. ಅಲ್ಲೂ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಅದು ಆರಾಮ್ಸೆ ಬಿಸಿಲಲ್ಲಿರುತ್ತೆ, ನೆರಳಿಗೆ ಬರುತ್ತೆ, ನೀರು ಕುಡಿಯುತ್ತೆ, ಎಲ್ಲದನ್ನು ಮಾಡುತ್ತೆ. ಅವಾಗ ಹೆಲ್ತ್ ಚೆನ್ನಾಗಿರುತ್ತೆ ಅದ್ರದ್ದು. ಮೊಟ್ಟೆ ಇಡೋಕ್ಕೆ ಜಾಗನೂ ಅಲ್ಲೂ ಮಾಡಿದ್ದೀವಿ. ಬೇಕಾದ್ರೆ ಅಲ್ಲೂ ಮೊಟ್ಟೆ ಇಡ್ಬೋದು, ಅದು ಇಲ್ಲ ಒಳಗೆ ಬಂದು ಮೊಟ್ಟೆ ಇಡ್ಬೋದು. ಎಷ್ಟು ಬೇಕು ಅಷ್ಟು ತಿನ್ನುತ್ತೆ, ಮೊಟ್ಟೆ ಇಡುತ್ತೆ. ಇದು ನಾಟಿ ಕೋಳಿ ಥರನೇ, ಆದರೆ ನಾಟಿ ಕೋಳಿ ಅಲ್ಲ. ಇದೊಂದು ಕಾವೇರಿ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಆವ್ರೇಜ್ ಅವರು 230 ಮೊಟ್ಟೆ ಬರುತ್ತೆ ಅಂತ ಹೇಳಿದರು. ಇಲ್ಲ ಅಷ್ಟು ಬರೋದಿಲ್ಲ, ಒಂದು 150 ಮೊಟ್ಟೆ ಬರ್ಬೋದು ಅಂದ್ಕೊಂಡಿದ್ದೀವಿ. ನಾವು ಇನ್ನು ಸ್ಟಾರ್ಟಿಂಗ್ ಅಲ್ವ ಮಾಡಿರೋದು, 1 ವರ್ಷ ಆಗಿದೆ ನಾವು ಮಾಡಿ. 150 ಮೊಟ್ಟೆ ಅಂತೂ ಬಂದೇ ಬರುತ್ತೆ. ಇದು ನಾಟಿ ಕೋಳಿ ಅಂತ ನೀವು ಕನ್ಸಿಡರ್ ಮಾಡಬೇಡಿ. ಇದು ಪ್ಯೂರ್ ನಾಟಿ ಅಲ್ಲ, ಇದು ಕಾವೇರಿ. ಇದು ಹೈಬ್ರಿಡ್ ಆಗಿದೆ ಸ್ವಲ್ಪ. ಇದು ಹೆಬ್ಬಾಳದವರು ಮಾಡಿರೋ ತಳಿ ಇದು. ಇದನ್ನು ಬೇಕಾದ್ರೆ ಫ್ರೀಯಾಗಿ ಬಿಟ್ಟಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೀವು ತೋಟದೊಳಗೆ ಮೆಶ್ ಆಗಿಬಿಟ್ರೆ ಇನ್ನೂ ಲಾಭ ಜಾಸ್ತಿ ಇರುತ್ತೆ. ನಾವು ಮಾಡಿದ್ದೀವಿ ಅಂತ ಹೇಳಿ ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ಬೇರೆ ಥರನೂ ಮಾಡ್ಬೋದು. ರೈತರು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಇಲ್ಲ ಮಾಂಸಕ್ಕೆ ಮಾಡ್ತಿರೋ ಇಲ್ಲ ಮೊಟ್ಟೆಗೆ ಮಾಡ್ತಿರೋ, ಅದನ್ನು ಮೈನ್ ನೀವು ಕನ್ಸಿಡರ್ ಮಾಡ್ಕೋಬೇಕು. ಯಾಕೆಂದರೆ ಮೊಟ್ಟೆ ಸೇಲ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಇದೇ ಮೊಟ್ಟೆನ ನೀವು ಯಾರಿಗಾರ ಮೊಟ್ಟೆ ಅಂಗಡಿಯವನಿಗೆ ಕೊಟ್ಟರೆ ಇದನ್ನು ಸೇಲ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತಾರೆ. ಯಾಕೆಂದರೆ ಸೈಜ್ ಸ್ವಲ್ಪ ಕಮ್ಮಿ ಬರುತ್ತೆ. ನಾಟಿ ಅಲ್ವಾ, ಸ್ವಲ್ಪ ನಾಟಿ ಕ್ರಾಸ್ ಆಗಿರೋದ್ರಿಂದ ಇದು ನಾಟಿ ಮೊಟ್ಟೆ ಥರ ಬರುತ್ತೆ, ಜಾಸ್ತಿ ತೂಕ ಬರಲ್ಲ. ಈಗ ಇದು ರೈಸ್ ಅಂಗಡಿಯವನು ಏನೋ ಎಗ್ ರೈಸ್ ಮಾಡೋನು ಈ ಥರದ ಯಾರು ಮಾಡ್ತೀನಿ ಅಂದರೆ ಇದನ್ನು ತೊಗೊಳಲ್ಲ. ಯಾಕೆಂದರೆ ಇದರಲ್ಲಿ ಒಳಗಿರೋ ಲಿಕ್ವಿಡ್ ಕಮ್ಮಿ ಇರುತ್ತೆ ಅಂತ ಹೇಳ್ತಾನೆ. ನೀವು ಮಾರ್ಕೆಟ್ ನೋಡ್ಕೊಳ್ಳಿ, ಫಸ್ಟು ಮಾರ್ಕೆಟ್ ನೋಡ್ಕೊಂಡು ಆಮೇಲೆ ಇದನ್ನು ಮಾಡಿ. ನಾವು ಮಾಡಿದ್ದೀವಿ ಅಂತೇಳಿ ಎಲ್ಲರೂ ಮಾಡೋದು 1,000 ರೂಪಾಯಿ ಲಾಭ ಬರುತ್ತೆ ಅಂತ ಅಂದ್ಕೋಬೇಡಿ. 1,000 ರೂಪಾಯಿಗೂ ಕಷ್ಟ ಇದೆ, ಕಷ್ಟ ಇಲ್ದಲೇ ಯಾವುದೂ ಬರೋಲ್ಲ. ನೀವು ಫಸ್ಟು ಮೊಟ್ಟೆನ ಮಾರ್ಕೆಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳಿ. ಕೋಳಿನ ಸಾಕೋದು ತುಂಬ ಸುಲಭ, ಬಟ್ ಆದರೆ ನಾವು ಮೊಟ್ಟೆನ ಮಾರಾಟ ಮಾಡೋದಿದೆಯಲ್ಲ, ಅದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಕಷ್ಟ. ಈ ಮಾರ್ಕೆಟ್ನ ಫಸ್ಟು ಮೊಟ್ಟೆ ಮಾರ್ಕೆಟ್ನ ನೀವು ಕಂಡಿಡ್ಕೊಂಡು ಆಮೇಲೆ ಕೋಳಿ ಸಾಕಿ ದಯಮಾಡಿ. ಯಾಕೆಂದ್ರೆ ನೀವು ಈ ಮೊಟ್ಟೆನ ನೀವು ತಗೊಂಡೋಗಿ ಕೊಟ್ರೆ 3 ರೂಪಾಯಿಗೂ ತಗೊಳಲ್ಲ ಬೇರೆ ಕಡೆ. ಯಾಕೆಂದ್ರೆ ಬಿಳಿ ಮೊಟ್ಟೆ ಹೈಬ್ರಿಡ್ ಮೊಟ್ಟೆ ದಪ್ಪ ಇರುತ್ತೆ, ಅದು 80 ಗ್ರಾಮ್ವರೆಗೂ ಇರುತ್ತೆ. ಇದು ನಮ್ದು 50ರಿಂದ 60 ಗ್ರಾಮ್ ಬರುತ್ತೆ. ಯಾಕೆಂದ್ರೆ ಒಳಗೆ ಭಂಡಾರ ಕಡಿಮೆ ಇರುತ್ತೆ. ಇದು ಬೇರೆ ಟೇಸ್ಟ್ ವೈಸ್ ಎಲ್ಲ ಓಕೆ, ಟೇಸ್ಟ್ ನಾಟಿ ಕೋಳಿಗೆ ಮೀರ್ಸಕ್ ಆಗಲ್ಲ. ಆದ್ರೆ ನಾಟಿ ಕೋಳಿ ಅಷ್ಟೇ ಟೇಸ್ಟ್ ಬರುತ್ತೆ, ಮತ್ತೆ ತೂಕನೂ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಕೋಳಿನೂ ಅಷ್ಟೇ, ನಾಟಿ ಕೋಳಿ ಅಷ್ಟೇ ಟೇಸ್ಟ್ ಬರುತ್ತೆ, ಅದ್ರಲ್ಲೇನು ತೊಂದರೆ ಇಲ್ಲ. ಇದನ್ನ ಬೇಕಾದ್ರೆ ನೀವು ಬೇಕಾದ್ರೂ ಮಾಡ್ಬೋದು, ಸ್ವರ್ಣಧಾರನೂ ಮಾಡ್ಬೋದು, ಇದು ಕಾವೇರಿನೂ ಮಾಡ್ಬೋದು. ಕಾವೇರಿ ಮಾಡಿದ್ರೆ ಏನು ಅಂದ್ರೆ ಮೊಟ್ಟೆ ಜಾಸ್ತಿ ಬರುತ್ತೆ, ಸ್ವರ್ಣಧಾರಲ್ಲೂ ಮೊಟ್ಟೆ ಜಾಸ್ತಿ ಬರುತ್ತೆ. ಆದರೆ ಮಾರ್ಕೆಟ್ ಕಂಡು ಹಿಡ್ಕೋಬೇಕು. ಮತ್ತು ಇದನ್ನು ಮಾಂಸಕ್ಕೂ ಮಾಡ್ಬೋದು. ಮಾಂಸಕ್ಕೆ ಮಾಡಿದ್ರೆ 3 ತಿಂಗಳೊಳಗೆ ಸೇಲ್ ಮಾಡ್ಕೊಂಬಿಡಿ. ನೀವು ಮೊಟ್ಟೆಗೆ ಮಾಡ್ತೀನಿ ಅಂದರೆ 5 ತಿಂಗಳವರೆಗೂ ಕಾಯಬೇಕು. ನಮಗೇನೇ ಇಲ್ಲ ಅಂತಂದ್ರೂ ಮೊಟ್ಟೆ ಬರೋದ್ರೊಳಗೆ 1200 ಕೋಳಿ ನಾವು ತಂದಿದ್ದು, ಅದರಲ್ಲಿ ಉಳ್ಕೊಂಡಿದ್ದೆ ನಮ್ಗೆ 700. ಅದರಲ್ಲಿ ಡಿಸೀಸ್ ಬಂದು ಎಲ್ಲ ಬೇರೆ ಸತ್ತೋದ್ವು. 700 ಕೋಳಿ ಬರೋದ್ರೊಳಗೆ, ಮೊಟ್ಟೆ ಸ್ಟಾರ್ಟ್ ಆಗೋದ್ರೊಳಗೆ ನಮ್ಗೆ 7 ಲಕ್ಷ ರೂಪಾಯಿ ಖರ್ಚು ಬಂತು. 7 ಲಕ್ಷಕ್ಕಿಂತ ಯಾವುದು ಕಾರಣಕ್ಕೂ ಖರ್ಚು ಕಮ್ಮಿ ಬರೋಲ್ಲ. ನಾವು ಫ್ರೀಯಾಗಿ ಬಿಡ್ತೀವಿ, ತೋಟದೊಳಗೆ ಬಿಟ್ಟು ಸಾಕ್ತೀವಿ ಅಂತಂದ್ರೆ ಅದು ಮೊಟ್ಟೆ ಬರೋದು ಇನ್ನೂ ಲೇಟ್ ಆಗ್ತಾ ಹೋಗುತ್ತೆ. ಮೊಟ್ಟೆ ಬರೋದೇ ಇಲ್ಲ. ನೀವು ಅವರು 5 ತಿಂಗಳಿಗೆ ಮೊಟ್ಟೆ ಬಂದ್ರೇನೆ ನಿಮಗೆ ಲಾಭ. 5 ತಿಂಗಳಿಗಿನ್ನ ಜಾಸ್ತಿ ಹೋಗ್ತಾ ಫೀಡ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಆಮೇಲೆ ತೂಕ ಬರಬಾರ್ದು, ಡಯಟ್ ಫೀಡ್ನ ಮೇಂಟೈನ್ ಮಾಡಬೇಕದು. ಯಾಕೆಂದರೆ ತೂಕ ಜಾಸ್ತಿ ಆದರೆ ಅದು ಮೊಟ್ಟೆ ಬರೋಲ್ಲ. ಯಾಕೆಂದರೆ ಅದು ಫ್ಯಾಟ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಆಮೇಲೆ ಡಿಸೀಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಹೆಂಗೆ ಸ್ಲಿಮ್ಮಾಗಿ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. 5 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ, 1 ವರ್ಷ ಮೊಟ್ಟೆ ಬರುತ್ತೆ. 1 ವರ್ಷಕ್ಕಿಂತ ಏನು ಕಮ್ಮಿ ಬರೋಲ್ಲ. ಆದರೆ ನಾವು ಮಿನರಲ್ಸು, ವೈಟಮಿನ್ಸು ಮತ್ತು ಕ್ಯಾಲ್ಶಿಯಮ್ಸು ಈ ಥರದ್ದನ್ನೆಲ್ಲ ಸಪ್ಲಿಮೆಂಟ್ಸ್ನೆಲ್ಲ ಕೊಡಬೇಕಾಗತ್ತೆ. ನೀವು ಬರೀ ಮೇವು ಹಾಕ್ತೀವಿ, ಬರೀ ಫ್ರೀಯಾಗಿ ಬಿಡ್ತೀವಿ, ತೋಟದೊಳಗೆ ಬಿಡ್ತೀವಿ, ಅದೆಲ್ಲ ಬರೋಲ್ಲ. ಅದೆಲ್ಲ ಹೇಳೋದ್ರೆಲ್ಲ ಸುಳ್ಳು. ಎಲ್ಲ ಬೇರೆ ಯಾರು ಹೇಳಿದ್ರು ಇದನ್ನು ಸುಳ್ಳು. ಫ್ರೀಯಾಗೆಲ್ಲ ಬಿಟ್ಟು ಎಲ್ಲ ಹಾಕ್ತೀವಿ ಅಂತ ಹೇಳಿದ್ರೆ ನಿಮಗೆ ಅವ್ರು ಹೇಳಿರೋದು 230, ನಮಗೆ ಬರ್ತಾ ಇರೋದು 160, 150ರಿಂದ 160 ಮೊಟ್ಟೆ ಬರ್ತಾ ಇದೆ. ಅದರಲ್ಲಿ ಅರ್ಧ ಬರುತ್ತೆ.
ಮೊಟ್ಟೆ ಅದ್ರಲ್ಲಿ ಅರ್ಧ ಬರುತ್ತೆ, ನಿಮಗೆ ಸಿಗೋದೆಷ್ಟು 70-80 ಮೊಟ್ಟೆ ಬರುತ್ತೆ. ಅವಾಗ ನಿಮಗೆ ಲಾಸ್ ಆಗುತ್ತೆ. ಆ ಮಾಂಸದಲ್ಲೂ ಲಾಸ್ ಆಗುತ್ತೆ, ಮೊಟ್ಟೆಲ್ಲೂ ಲಾಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಫೀಡ್ ಹಾಕ್ದಲೇ ಸಾಕ್ತಿವಿ ಅನ್ನೋ ಕಾನ್ಸೆಪ್ಟ್ ಬಿಟ್ಬಿಡಿ. ಯಾಕಂದ್ರೆ ಫೀಡ್ ಹಾಕಿದ್ರೇನೆ ಮೊಟ್ಟೆ ಬರೋದು, ಇಲ್ಲಾಂದ್ರೆ ಮೊಟ್ಟೆ ಬರೋದು. ಇವತ್ತೇ ನಾವು ಬೇಕಾದ್ರೆ 90 kg ಫೀಡ್ ಹಾಕ್ತಾ ಇದೀವಿ, 50 kg ಫೀಡ್ ಹಾಕಿದ್ರೆ ನಾಳೆ ಮೊಟ್ಟೆ ಎಲ್ಲ ಕಮ್ಮಿ ಆಗೋಗಿರುತ್ತೆ. 400 ಬರೋದು 300 ಬಂದ್ಬಿಟ್ಟು ಬರುತ್ತೆ. ಇದೇನೋ ಈ ಮೆಷಿನ್ ಇದ್ದಂಗೆ, ನೀವು ಫೀಡ್ ಮಾಡಿದ್ರೆ ಮೊಟ್ಟೆ ಬರುತ್ತೆ, ಈ ಥರನೇ. ಆಮೇಲೆ ಯಾವುದೇ ಕಾರಣಕ್ಕೂ 120 ಗ್ರಾಮ್ಗಿನ ಜಾಸ್ತಿ ಹಾಕಬೇಡಿ ಫೀಡ್ನ. ಒಂದು ಕೋಳಿಗೆ 120 ಗ್ರಾಮ್ ಮಾತ್ರ ಬರಬೇಕು. 110 ಗ್ರಾಮು ಇಲ್ಲ 120 ಗ್ರಾಮು, ಅದು ಹೆಂಗೆ ಕೋಳಿ ಸೈಜು ಇದ್ರ ಮೇಲೆ ವಯಸ್ಸಾದ್ಮೇಲೆ. ಈಗ ಒಂದು 6 ತಿಂಗಳವರೆಗೂ 110 ಗ್ರಾಮ್ ಮೇಂಟೈನ್ ಮಾಡ್ಬೋದು. 6 ತಿಂಗಳಿಗಿನ ಜಾಸ್ತಿ ಆದರೆ ಅದಕ್ಕೆ ಸೈಜ್ ದೊಡ್ಡದಾಗಿರುತ್ತೆ, ಅದು ಏಜ್ ಆಗಿರುತ್ತೆ, ಅದರಿಂದ ಒಂದು 10 ಗ್ರಾಮ್ ಜಾಸ್ತಿ ಹಾಕ್ಬೋದು. ಈ ಥರ ಮೇಂಟೈನ್ ಮಾಡ್ಬೋದು. ಹಂಗಂತ ಫ್ರೀಯಾಗಿ ಬಿಟ್ಟ ತಕ್ಷಣ ಮೊಟ್ಟೆ ಬರೋಲ್ಲ, ಯಾವುದೇ ಕಾರಣಕ್ಕೂ ಬರೋಲ್ಲ. ನೀವು ಮೊದಲನೇ ಬ್ಯಾಚಲ್ಲಿ ನಾವು ಕೋಳಿ ಸಾಕಿದಾಗ ಏನೂ ಉಳಿಯೋಲ್ಲ, ಶೆಡ್ದು ಹುಟ್ಟುತ್ತೆ ದುಡ್ಡು, ಮತ್ತು ನಾವು ಖರ್ಚು ಮಾಡಿರೋ ದುಡ್ಡೆಲ್ಲ ಹುಟ್ಟುತ್ತೆ, ಶೆಡ್ ಫ್ರೀಯಾಗಿ ಉಳಿಯುತ್ತೆ. ಅವಾಗ ಎರಡನೇ ಬ್ಯಾಚ್ ಮಾಡಿದಾಗ ಮತ್ತೆ ಅದು ಮಾಡ್ಬೋದು ಅದನ್ನ ಹಂಗೆ. ಹಾಗಂತ ಎಲ್ಲ ನಾವು ಫ್ರೀಯಾಗಿ ಬರುತ್ತೆ ಅಂತ ಹೇಳಲ್ಲ, ನೀವು ಶ್ರಮ ಬೀಳಲೇಬೇಕು. ದಿವಸಕ್ಕೆ ಬೆಳಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ಇದಕ್ಕೆ ಕೊಡಲೇಬೇಕು ಶ್ರಮನ. ಆಮೇಲೆ ಇದು ಕೋಳಿ ಎಲ್ಲ ಮೊಟ್ಟೆ ಇಕ್ಕಿ ಲಾಸ್ಟ್ಗೆ ಏನೇ ಇಲ್ಲ ಅಂದರೂ ಒಂದು ಕೋಳಿ 250 ರೂಪಾಯಿಗೇ ಕಮ್ಮಿ ಹೋಗಲ್ಲ. 250 ರೂಪಾಯಿ. ಈಗ ನಮ್ಮದು 700 ಕೋಳಿ ಇದೆ, 700ರಿಂದ ಒಂದು 2 ಲಕ್ಷ ರೂಪಾಯಿ ಅಂತೂ ಬಂದೇ ಬರುತ್ತೆ. ಆವಾಗ ನಿಮ್ಮ ಶೆಡ್ದು ಎಲ್ಲ ಹುಟ್ಟುತ್ತೆ, ಅದು ಮಾತ್ರ ಲಾಭ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ಏನೂ ಖರ್ಚಿರಲ್ಲ, ಕೋಳಿ ಒಂದು ತಂದ್ಕೊಳೋದು ಅಷ್ಟೇ. ಆಮೇಲೆ ಇನ್ನು ಸಾಕೋದಿನ ಮಾಮೂಲಿ ಒಂದು 2-3 ಲಕ್ಷ ರೂಪಾಯಿ ಆಗ್ಬೋದು, ಅದನ್ನು ಮೇಂಟೈನ್ ಮಾಡ್ತಾ ಹೋದ್ರೆ ಆಗುತ್ತೆ. ಮುಂದಿನ ಬ್ಯಾಚಲ್ಲಿ ಚೆನ್ನಾಗಿ ಉಳಿಯುತ್ತೆ, ಮೊದಲನೇ ಬ್ಯಾಚಲ್ಲಿ ಸ್ವಲ್ಪ ಉಳಿಯುತ್ತೆ, ಜಾಸ್ತಿ ಉಳಿಯಲ್ಲ, ಲಾಭ ಕಡಿಮೆನೇ ಇರೋದು. ಆಮೇಲೆ ಮೊದಲನೇ ಬ್ಯಾಚಲ್ಲಿ ನಿಮ್ಮ ತಪ್ಪುಗಳೆಲ್ಲ ಗೊತ್ತಾಗುತ್ತೆ. ನಾವು ಯಾವ ಥರ ಮೇಂಟೈನ್ ಮಾಡಬೇಕಾಯ್ತು, ಡಿಸೀಸ್ ಯಾವ್ದು ಬರುತ್ತೆ, ವ್ಯಾಕ್ಸಿನ್ ಯಾವ್ದು ಹಾಕಬೇಕು, ನಾವು ಮೊದಲನೇ ದಿವಸದಿಂದ ಇನ್ನು ಅದು ಎಂಡ್ ಆಗೋವರೆಗೂ ಯಾವ್ಯಾವ ವ್ಯಾಕ್ಸಿನ್ ಬರುತ್ತೆ ಅದೆಲ್ಲ ಗೊತ್ತಾಗುತ್ತೆ. ಎರಡನೇ ಸತಿ ನಿಮಗೆ ಸುಲಭ ಆಗೋಗುತ್ತೆ, ನೀವು ಆರಾಮ್ಸೆ ಮೇಂಟೈನ್ ಮಾಡ್ಬೋದು. 1000 ಕೋಳಿನ ಒಬ್ಬ ಆರಾಮ್ಸೆ ಮೇಂಟೈನ್ ಮಾಡ್ಬೋದು, ಬೇರೆ ಯಾರೂ ಬೇಕಾಗಿಲ್ಲ. ಒಂದು ದಿವಸಕ್ಕೆ ಒಂದು ಮ್ಯಾಕ್ಸಿಮಮ್ ಮಾಡ್ತೀನಿ ಅಂದರೆ 2 ಅವರ್ ಅಷ್ಟೇ ಕೆಲಸ, ಅದಕ್ಕಿಂತ ಜಾಸ್ತಿ ಕೆಲಸ ಇರಲ್ಲ. ಶೆಡ್ಡು ಇದು ಕೋಳಿಗೆ ಒಟ್ಟು ಹಾಕಬೇಕು, ಭತ್ತದ ಒಟ್ಟು ಹಾಕಲೇಬೇಕು. ಯಾಕೆಂದರೆ ಅದು ಯಾವಾಗಲೂ ಬೆಚ್ಚಗಿರಬೇಕು ಕೋಳಿ, ಶೀತ ಇರಬಾರ್ದು ಅದಕ್ಕೆ. ಆಮೇಲೆ ಡ್ರೈ ಇರಬೇಕು, ಏರಿಯಾ ಯಾವಾಗಲೂ ಡ್ರೈ ಇರಬೇಕು. ಇದು ಯಾವಾಗಲೂ ಹಸಿ ಇರೋದು ಈ ಥರದ್ದು ಆಗಬಾರ್ದು, ಹಸಿ ಇದ್ದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಶುದ್ಧವಾಗಿರೋ ನೀರು ಕೊಡಬೇಕು. ನೀವು ದಯಮಾಡಿ ಡೈಲಿ ಡಿಂಕರ್ಸ್ನ ಕ್ಲೀನ್ ಮಾಡಬೇಕು, ಇಲ್ಲ ಅಂತಂದರೆ ಪಾಚಿ ಬೆಳೆಯುತ್ತೆ, ಪಾಚಿ ಬೆಳೆದ್ರೆ ಅದು ಮತ್ತೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ, ಆ ಥರದ್ದಾಗುತ್ತೆ. ಡೈಲಿ ಕ್ಲೀನ್ ಮಾಡಿ. ಫೀಡರ್ಸ್ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಡಿಂಕರ್ಸ್ನ ಡೈಲಿ ಕ್ಲೀನ್ ಮಾಡಬೇಕು. ಆಮೇಲೆ ವಾರಕ್ಕೆ ಒಂದ್ಸತಿ ಟ್ಯಾಂಕ್ ಕ್ಲೀನ್ ಮಾಡಬೇಕು, ನೀರಿನ ಟ್ಯಾಂಕ್ ಮೇಲೆ ಇರೋದು. ಯಾಕೆಂದರೆ ಅದು ಗಲೀಜಾಗಿ ಸ್ಟಾರ್ಟ್ ಆಗುತ್ತೆ. ನಾವು ಕ್ಯಾಲ್ಶಿಯಮ್ಸು ಸಿರಪ್ಸು ಈ ಥರದ್ದು ಕೊಟ್ಟಾಗ ಅದು ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಪಾಚಿ ಗಟ್ಟಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಯಾವಾಗಲೂ ಅದಕ್ಕೆ ಕ್ಲೀನ್ ಮಾಡ್ತಾ ಇರಬೇಕು. ಇದು ನಮ್ಮ ಕೋಳಿಗಳಲ್ಲಿ ಸ್ವಲ್ಪ ಫೆದರ್ ಲಾಸ್ ಆಗಿದೆ, ಪುಕ್ಕ ಎಲ್ಲ ಉದುರೋಗಿದೆ. ಯಾಕೆ ಉದುರೋಗಿದೆ ಅಂದರೆ ಮರೀಲಿ ನಾವು ಮರಿನ ಬಿಡಲಿಲ್ಲ, ಈಚೆ ಪೆಡಾಕಲ್ಲಿ ಬಿಡಲಿಲ್ಲ, ಜಾಸ್ತಿ ಒಳಗೆ ಕೂಡ ಹಾಕ್ಬಿಟ್ವು. ಆವಾಗ ಸ್ವಲ್ಪ ಲಾಸ್ ಆಯಿತು ನಮಗೆ. ಆಮೇಲೆ ನಾವು ಆವಾಗ ವೈಟಮಿನ್ಸು ಕ್ಯಾಲ್ಶಿಯಮ್ಸು ಈ ಥರದ್ದು ಏನೂ ಕೊಡಲಿಲ್ಲ, ಡಿಫಿಷಿಯನ್ಸಿ ಬಂದ್ಬಿಡ್ತು ಅದಕ್ಕೆ. ಆ ಡಿಫಿಷಿಯನ್ಸಿ ಬಂದಾಗ ಪುಕ್ಕ ಎಲ್ಲ ಉದುರೋದು ಈ ಥರದ ಸಮಸ್ಯೆ ಆಯ್ತು ನಮಗೆ. ಈಗ ಮೊದಲನೇ ಬ್ಯಾಚಲ್ಲಿ ಎಲ್ಲ ಗೊತ್ತಾಯಿತು ನಮಗೆ, ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ಮಾಡಬೇಕಾಗಿತ್ತು, ಮುಂದೆ ಯಾವಾಗ ಏನೇನು ಮಾಡಬೇಕಾಗಿತ್ತು ಎಲ್ಲ ಗೊತ್ತಾಯಿತು. ಅದು ಈಗ ತಪ್ಪಿನ ಅರಿವಾಗಿದೆ. ನಾವು ಮುಂದಿನ ಬ್ಯಾಚಲ್ಲಿ ನಾವು ನೀಟಾಗಿ ಮಾಡ್ತೀವಿ ಇದನ್ನು. ಆದರೆ ಲಾಸ್ ಇಲ್ಲ, ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಆದರೆ ಹುಷಾರಾಗಿರಬೇಕು, ಸ್ವಲ್ಪ ಡೈಲಿ ಗಮನ ಇರಬೇಕು ಅದ್ರ ಮೇಲೆ. ನಾವು ಯಾವಾಗ ಫೀಡ್ ಹಾಕಕ್ಕೆ ಬಂದಾಗ ಯಾವ್ದು ತಿಂತಾ ಇಲ್ಲ ಅದನ್ನು ಅಬ್ಸರ್ವ್ ಮಾಡಬೇಕು. ಅದು ಏನು ಕಾಯಿಲೆ ಇರ್ಬೋದು ಅಂತ ತಿಳ್ಕೋಬೇಕು, ಡಾಕ್ಟ್ರ್ ಸಲಹೆ ತಗೋಬೇಕು. ಅಕಸ್ಮಾತ್ ಅದನ್ನು ಮಾರ್ಟಿಲಿಟಿ ಬಂತು ಅಂದರೆ ಅದನ್ನು ತಗೊಂಡೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬೇಕು. ಆ ಡಾಕ್ಟ್ರು ಹೇಳ್ತಾರೆ ಯಾವ ಕಾಯಿಲೆ ಇದೆ ಅದಕ್ಕೇನು ಅಂತ, ಅದನ್ನು ನೀವು ಮಾಡ್ಕೋಬೋದು. ಆಮೇಲೆ 2 ತಿಂಗಳಿಗೆ ಒಂದ್ಸತಿ ಜಂತು ಹಾಕಬೇಕು. ಜಂತನ್ನ ಮೊದಲನೇ ಸ್ಟಾರ್ಟ್ ಮಾಡಬೇಕು, ಮರಿಯಿಂದಲೂ ಸ್ಟಾರ್ಟ್ ಮಾಡಿ ಪ್ರತಿ 2 ತಿಂಗಳಿಗೆ ಒಂದ್ಸತಿ ಜಂತು ಹಾಕಲೇಬೇಕು. ಜಂತನ್ನ 2 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕು. ನೀವು ಇವತ್ತು ಆಲ್ ಬ್ಯಾಂಡೇಜರ್ ಹಾಕಿದ್ರೆ ನಾಳೆ ಇನ್ನೊಂದು ಬ್ಯಾಚ್ ಆಫ್ ಎಂಡ್ ಬ್ಯಾಂಡೇಜನ್ ಹಾಕಬೇಕು, ಈ ಥರದ್ದು ಹಾಕಬೇಕು. ಆಂಟಿಬಯೋಟಿಕ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ ದಯಮಾಡಿ. ಯಾಕೆಂದರೆ ನೀವು ಫ್ರೀಯಾಗಿ ಬಿಟ್ಟಷ್ಟು ಬೆಳಕು ಬಿಸಿಲು ಎಲ್ಲ ಇದ್ದರೆ ವಾತಾವರಣ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೀವು ಕಾಯಿಲೆಗಳು ಕಮ್ಮಿ ಇರುತ್ತೆ. ಸ್ವಲ್ಪ ಫುಡ್ ಮೇಂಟೆನೆನ್ಸ್ ನೀಟಾಗಿ ಮಾಡಿದ್ರೆ ಬೇರೆ ಏನು ಸಮಸ್ಯೆ ಅಷ್ಟೇನು ಬರಲ್ಲ.
ಬಂದರೂ ಅದಕ್ಕೆಲ್ಲ ಡಾಕ್ಟರ್ಸ್ ಇದ್ದಾರೆ, ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾಟಿ ಕೋಳಿ ಆಗಿರೋದ್ರಿಂದ ಈ ಥರ ಅಟ್ಟ ಮಾಡಿದ್ರೆ ತುಂಬ ಅನುಕೂಲ. ಯಾಕೆಂದರೆ ಅದು ಯಾವತ್ತೇ ಕೋಳಿ ಅದು ನಾಟಿ ಕೋಳಿ ಮೇಲೆ ಕೂತ್ಕೊಳಕ್ಕೆ ಇಷ್ಟಪಡುತ್ತೆ, ಕೆಳಗಿರೋಕ್ಕೆ ಇಷ್ಟಪಡಲ್ಲ. ಅದು ಆದಷ್ಟು ರೈತರು ಮಾಡ್ಬೇಕಾದ್ರೆ ಫಸ್ಟ್ಗೆಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಈ ಥರ ಅಟ್ಟ ಮಾಡಿ, ಅಡಿಕೆ ದೆಬ್ಬೆಲಿ ಅಟ್ಟ ಮಾಡಿದ್ರೆ ಅದ್ರ ಮೇಲೆ ಇರುತ್ತೆ. ಅವಾಗ ಅದ್ರ ಮೇಲೆ ಇದ್ದರೆ ನೀವು ಜಾಗ ಕಡಿಮೆ ಮಾಡಿದ್ರೂ ಕೋಳಿ ಮೇಲೆ ಕೂತ್ಕೊಳ್ಳೋವಷ್ಟು ಕೆಳಗೆ ಕೂತ್ಕೊಳ್ಳೋವಷ್ಟು ಅವಾಗ ಫ್ರೀ ಆಗಿರುತ್ತೆ ಕೋಳಿ. ನೀವು ಆದಷ್ಟು ಪೆಡಾಕಲ್ಲಿ ಈ ಥರ ಬಿಡೋದ್ರಿಂದ ಸ್ವಲ್ಪ ಬಿಸಿಲಿಗೆ ಬರುತ್ತೆ, ಅದಕ್ಕೆ ಡಿಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆರಾಮ್ಸೆ ಓಡಾಡೋದ್ರಿಂದ ನಾಟಿ ಕೋಳಿ ಆರಾಮಾಗಿ ಓಡಾಡಬೇಕು ಯಾವಾಗಲೂ. ಇಲ್ಲಾಂದರೆ ಅದನ್ನು ಇದಕ್ಕೆ ಕುಕ್ಕೋದು, ಇದನ್ನು ಅದಕ್ಕೆ ಕುಕ್ಕೋದು, ಈ ಥರದ್ದು ಮಾಡುತ್ತೆ. ಆಮೇಲೆ ಫೆದರ್ ಲಾಸು ಆಗೋದು ಚಾನ್ಸ್ ಇದು ಜಾಸ್ತಿ ಇರುತ್ತೆ. ನಾವು 3 ತಿಂಗಳಾದರೂ ಈಚೆ ಬಿಡಲಿಲ್ಲ, ಅದೇ ನಮಗೆ ಸಮಸ್ಯೆ ಆಗಿದ್ದು. ಫೆದರ್ ಲಾಸ್ ಆಯಿತು, ಪುಕ್ಕ ಎಲ್ಲ ಉದುರೋಯ್ತು. ಈ ಮಾರಬೇಕಾದ್ರೆ ಈ ಪುಕ್ಕ ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ನೀವು ಅದನ್ನ ಮೇಂಟೈನ್ ಮಾಡೋಕ್ಕೂ ಹೊಸ್ದಾಗಿ ಮಾಡೋರು ಯಾರೋ ಇದ್ರೂ ದಯಮಾಡಿ ಫಸ್ಟ್ ಪೆಡಾಕ್ ಮಾಡಿ. ಹಸು ಏನು ಕೋಳಿ ತಂದಾದ್ಮೇಲೆ ಮೊದಲು ಪೆಡಾಕ್ ಮಾಡಬೇಕು. 1 ತಿಂಗಳೊಳಗೆ ಕೋಳಿನ ಆಚೆ ಬಿಡಬೇಕು, ಫ್ರೀಯಾಗಿ ಈಚೆ ಬಿಟ್ಟು. ಆಮೇಲೆ ಡ್ರೈ ಇರೋಂಥ ಜಾಗದಲ್ಲಿ ಬಿಟ್ಟರೆ ಕೋಳಿ ಚೆನ್ನಾಗಿರುತ್ತೆ. ಸ್ಮೂತ್ ಆದ ಜಾಗದಲ್ಲಿ, ಡ್ರೈ ಇರೋ ಜಾಗದಲ್ಲಿ ಕೋಳಿ ಬಿಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ.